ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದ್ರಿ ಎಲ್ಲರೂ? ನಾವೆಲ್ಲರೂ ಆರಾಮದಿರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೇನೆ ನೋಡ್ರಿ. ಮಧ್ಯಾಹ್ನ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು. ಟ್ರಿಪ್ ಹೋಗಿ ಬಂದ್ವಿ, ಮಂತ್ರಾಲಯಕ್ಕೆ ಹೋಗಿ ಬಂದ್ವಿ. ಸೊ ನೋಡಿದ್ರಿ ನೀವೆಲ್ಲಾನು. ಬಟ್ ಅನ್ಕೊಂಡ ಹಾಗೆ ಅಲ್ಲಿರುವಂಥ ಸುತ್ತಮುತ್ತಲ ಪ್ಲೇಸ್ ನೋಡೋಕ್ಕಾಗಲಿಲ್ಲ. ಅದನ್ನು ಕೂಡ ಹೇಳಿದೆ ರೀಸನ್ ನಿಮ್ಗೆ. ಪರವಾಗಿಲ್ಲ, ರಾಯರ ದರ್ಶನ ಎಷ್ಟೋ ವರ್ಷಗಳಿಂದ ಅನ್ಕೊಂಡಿದ್ವಿ. ಬಟ್ ಅವರ ಒಂದು ದರ್ಶನ ಸಿಕ್ತಲ್ಲ, ಆ ಒಂದು ಭಾಗ್ಯ ಸಿಕ್ತ, ಅದ ಒಂದು ದೊಡ್ಡದಂತ ಅನ್ಕೊಳ್ತೀನಿ. ಮತ್ತೊಂದ್ಸರಿ ಆರಾಮಾಗಿ ಹೋಗಿ ಎಲ್ಲ ಪ್ಲೇಸ್ ನೋಡ್ಕೊಂಡು ಬರೋಣ ಅಂತ. ಟ್ರಿಪ್ ಇಂದ ಬಂದಾದ ನಂತರ ಅಂದ್ರೆ ಸಂಡೇ ಮಾರ್ನಿಂಗ್ ನಾವು ಇಲ್ಲಿಗೆ ರೀಚ್ ಆದ್ವಿ. ಅಂದ್ರೆ ಸಂಡೇ ಒಂದಿನ ರೆಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಕೂಲು, ಕಾಲೇಜು, ಆಫೀಸಿಗೆ ಹೋಗೋರಿಗೆ ಅನುಕೂಲ ಆಗ್ತಿತ್ತು ಅಂತ ಹೇಳಿ ನಾವು ಸ್ಯಾಟರ್ಡೆ ನೈಟ್ ಬಿಟ್ಟು ಸಂಡೇ ಮಾರ್ನಿಂಗ್ ಬಂದ್ವಿ. ಸೊ ಸಂಡೇ ಫುಲ್ ರೆಸ್ಟ್ ಆಯ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸರಿಯಾಗಿ ನಿದ್ದೆ ಆಗಿರ್ಲಿಲ್ಲ, ಮತ್ತು ಅಲ್ಲಿನ ಒಂದು ಬಿಸಿಲಿನ ಇದಕ್ಕೆ ತುಂಬಾನೇ ಟಯರ್ಡ್ ಆಗ್ಬಿಟ್ಟಿದ್ವಿ ನಾವು. ಹಿಂಗಾಗಿ ಸಂಡೇ ಫುಲ್ ರೆಸ್ಟ್ ಆಯ್ತು. ಮತ್ತು ನನಗೆ ಮಂತ್ರಾಲಯಕ್ಕೆ ಹೋಗೋಗನ ಒಂದು ಆರ್ಡರ್ ಕೂಡ ಬಂದಿತ್ತು. ಟ್ರೈನಲ್ಲಿ ಇದ್ದೆ, ಅವಾಗನ ಕಾಲ್ ಬಂದಿತ್ತು. ಸೊ ಸಂಡೇ ಬಂದಿಂದ ನಿಮ್ಗೆ ಮಾತಾಡ್ತೀನಿ ನಾನು ಅಂದಿದ್ದೆ. ಸಂಡೇ ಬಂದಮೇಲೆ ಅವ್ರಿಗೊಂದು ಕಾಲ್ ಮಾಡಿದೆ. ಸೊ ಆರ್ಡರ್ಸ್ ತೊಗೊಂಡೆ. ಸೋಮವಾರ ಮಾಡಿಕೊಡೋದಿತ್ತು. ಸೊ ಹೆಂಗೂ ಸಂಡೇ ರೆಸ್ಟ್ ಆಗಿತ್ತಲ್ಲ, ಸೊ ಸೋಮವಾರ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ನಾನು ಕೂಡ ಎಲ್ಲನೂ ಒಪ್ಕೊಂಡೆ. ಯಾಕಂದ್ರೆ ಮತ್ತು ಆರ್ಡರ್ನು ಮುಖ್ಯ ಅಲ್ರಿ ನನಗೂ ಕೂಡ. ಅದಕ್ಕೋಸ್ಕರ ಮೈಸೂರಿಂದ ಬಂದಿದ್ರು ಅವ್ರು ಮೇಡಮ್. ಆ್ಯಕ್ಚುಲಿ ಅವ್ರ ಫ್ರೆಂಡ್ ಅವ್ರ ಮನೆಗೆ ಬಂದಿದ್ರು. ರಿಟರ್ನ್ ಮೈಸೂರಿಗೆ ಹೋಗೋದಿತ್ತು ಅವರು ಮಂಡೇ ಈವ್ನಿಂಗ್. ಹಿಂಗಾಗಿ ನನಗೆ ಆರ್ಡ್ರ್ ಕೊಟ್ಟಿದ್ರು. ಎಲ್ಲನೂ ಮಾಡಿದೆ. ಸಾಕಷ್ಟು ಅಂದ್ರೆ ಬೆಳ್ಳುಳ್ಳಿ ಚುರುಮರಿ, ಮತ್ತು ಅವಲಕ್ಕಿ ಚೂಡ, ಚಕ್ಲಿ, ಆಮೇಲೆ ಕರಿಗಡುಬು ಅವ್ರಿಗೆ ತುಂಬ ಇಷ್ಟ ಅಂತ. ಸೊ ಕರಿಗಡುಬು ಮಾಡ್ಕೊಡಕ್ಕೆ ಹೇಳಿದ್ರು. ಬಿಸಿ ಬಿಸಿ ಅದು ಕರಿಗಡುಬು. ಮತ್ತೇನಪ್ಪ, ಕೆಂಪು ಖಾರ, ಕೆಂಪು ಚಟ್ನಿ ಊಟ ಜೊತೆಗೆ ತಿಂತೀವಲ್ರಿ, ಕೆಂಪು ಖಾರ ಅದನ್ನು. ಆಮೇಲೆ ಫ್ರೆಶ್ ಅಡುಗೆಯಲ್ಲಿ ಬಿಸಿ ಜೋಳದ ರೊಟ್ಟೆ, ಕೊರದ ಹಿಟ್ಟಿನ ಪಲ್ಯ, ಹೆಸರು ಕಾಳು ಪಲ್ಯ, ಇದನ್ನೆಲ್ಲನೂ ಮಾಡಕ್ಕೆ ಹೇಳಿದರು. ಹೀಗಾಗಿ ಅಂದ್ರೆ ನಂಗೆ ಟೈಮು ಫುಲ್ ಡೇ, ಒನ್ ಡೇ ಅಷ್ಟೇ ಇತ್ತು. 6 o'clock ಅವ್ರಿಗೆ ನಾ ಕೊಡೋದಿತ್ತು ಈವ್ನಿಂಗ್, ಮಂಡೇ ದಿವಸ. ಹೀಗಾಗಿ ಯಾವುದೂ ವಿಡಿಯೋ ತೊಗೊಳ್ಳಿಲ್ಲ ಸ್ನೇಹಿತರೆ. ಮಾಡೋದನ್ನ ಐಟಮ್ಸ್ ಭಾಳ ಇದ್ದು, ಮತ್ತು ಏನೋ ಪ್ರಿಪ್ರೇಷನು ಇರಲಿಲ್ಲ. ಅದರದ್ದು ಏನೂ ಪ್ರಿಪ್ರೇಷನ್ ಇರಲಿಲ್ಲ. ಯಾಕಂದ್ರೆ ಸಂಡೇ ಫುಲ್ ರೆಸ್ಟ್ ಒಳಗೆ ಇದ್ದೆ ನಾನು. ಮಂಡೇನ ಎಲ್ಲ ಮಾಡೋದಿತ್ತು, ಬಟ್ ಯಾವುದು ವಿಡಿಯೋ ತೊಗೊಳಕ್ಕಾಗಲಿಲ್ಲ. ಬಟ್ ಇನ್ ಟೈಮ್ ಅವ್ರಿಗೆಲ್ಲನೂ ಐಟಮ್ಸ್ ನಾನು ರೀಚ್ ಮಾಡಿದೆ. ಸೊ ಮಂಡೇ ಒಂದು ಆರ್ಡ್ರ್ ಕಂಪ್ಲೀಟ್ ಆಯಿತು. ಇವತ್ತು ಟ್ಯೂಸ್ಡೇ. ಟ್ಯೂಸ್ಡೇ ಬೆಳಗ್ಗೆ ಇಡ್ಲಿಗೆ ಮಾಡಿದ್ದೆ, ಇಡ್ಲಿಗೆ ಹಾಕಿದ್ದೆ. ಸೊ ಇವತ್ತು ಇಡ್ಲಿ ಮಾಡಿದೆ. ಅದನ್ನಂತೂ ಸಾಕಷ್ಟು ಸರಿ ಶೇರ್ ಮಾಡಿದ್ದೀನಿ. ಹಿಂಗಾಗಿ ಬೆಳಗ್ಗೆ ಯಾವುದೂ ಲಾಗ್ ತೊಗೊಳ್ಳಿಲ್ಲ. ಈಗ ಮಧ್ಯಾಹ್ನದ ನಂತರ ಸ್ಟಾರ್ಟ್ ಮಾಡ್ಕೊಂಡ್ರಾಯ್ತು. ಒಟ್ಟು ನಾನು ಈ ಥರ ನಿಮ್ಮ ಮುಂದೆ ಬಂದು ಮಾತಾಡಿದ್ದೇನೆ ಇಲ್ಲ. ನಮ್ಮ ನವೀನನ ಮದುವೆದು ಬ್ಲಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಮದುವೆನ. ಮತ್ತು ಭಾಳ ದಿನದ ವೇಟ್ ಕೂಡ ಮಾಡತ್ತಿದ್ವಿ ಅವ್ನ ಮದುವೆನ. ಬಂದಿದ್ದು ಖುಷಿ ಆಯಿತು. ಮತ್ತು ಅದನ್ನೆಲ್ಲ ಮಸ್ತಾಗಿ ಎಂಜಾಯ್ ಮಾಡಿದ್ವಿ. ಎಲ್ಲ ರಿಲೇಟಿವ್ಸ್ನು ಮೀಟ್ ಆದ್ವಿ. ಅದೆಲ್ಲ ಶೇರ್ ಮಾಡಕತ್ತಿದ್ದೆ. ಸೊ ಇನ್ನೂ ಒಂದು ಬ್ಲಾಗ್ ಬಾಕಿ ಐತಿ, ಮದುವೆದ ಎಂಡ್. ಖುಷಿ ಆಯ್ತು ಅಂತ ಹೇಳಿ. ಮತ್ತು ನೀವು ಕೂಡ ತುಂಬಾ ಇಷ್ಟಪಟ್ರಿ ಕೂಡ. ನನಗೂ ಕೂಡ ಖುಷಿ ಆಗ್ತೈತಿ. ಮತ್ತೇನಪ್ಪ, ಒಂದೊಂದಾಗಿ ರೆಸಿಪಿನೂ ಶೇರ್ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀರಿ. ಮತ್ತು ಪರ್ಟಿಕ್ಯುಲರ್ ಆಗಿ ನನ್ನ ಸ್ನೇಹಿತರಿಗೆ ನನ್ನ ಕಡೆಯಿಂದ ಯಾವುದಾದ್ರೂ ರೆಸಿಪಿ ಬೇಕಾದಲ್ಲಿ ಖಂಡಿತವಾಗ್ಲೂ ನನಗೆ ಕಮೆಂಟ್ ಸೆಕ್ಷನಲ್ಲೇ ತಿಳಿಸ್ರಿ. ನಾನು ಅದನ್ನು ನನ್ನ ಲಾಗ್ ಒಳಗೆ ಶೇರ್ ಮಾಡ್ತೀನಿ, ನಿಮಗೆ ಬೇಕಾದಂಥ ರೆಸಿಪಿನ. ಮತ್ತು ನಾನು ಕೂಡ ನನ್ನ ಬ್ಲಾಗ್ ಒಳಗೆ ನಾನು ರುಟೀನಲ್ಲಿ ಮಾಡುವಂಥ ಅಡುಗೆಗಳ ರೆಸಿಪಿಗಳನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಅದಕ್ಕೋಸ್ಕರ ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಎಲ್ಲರಿಗಿಂತ ಮುಂಚೆ ನೀವೇ ನೋಡ್ಬೋದು ವಿಡಿಯೋನ. ಅದಕ್ಕೋಸ್ಕರ ಸ್ನೇಹಿತರೆ, ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ನನ್ನ ಬ್ಲಾಗ್ಸ್ ಎಲ್ಲ ನಿಮ್ಗೆ ಹೆಂಗೆ ಅನ್ನಿಸ್ತಾವೋ, ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ. ನಿಮ್ಮ ಅಭಿಪ್ರಾಯ ಮತ್ತು ನಿಮಗೆ ಬೇಕಾದಂಥ ಪರ್ಟಿಕ್ಯುಲರ್ ರೆಸಿಪಿನ ಕಮೆಂಟ್ಸಲ್ಲಿ ತಿಳಿಸೋದನ್ನ ಮರಿಬೇಡ್ರಿ ಸ್ನೇಹಿತರೆ. ಅದ್ರ ಜೊತೆಗೆ ನನ್ನ ಬಿಸ್ನೆಸ್ಸಲ್ಲಿ ಏನಾದರೂ ಬೇಕಾದಲ್ಲಿ ಖಂಡಿತವಾಗ್ಲೂ ನನಗೆ ಆರ್ಡರ್ ಮಾಡ್ಬೋದು. ಹಾಗೆ ಸ್ನೇಹಿತರೆ, ಮತ್ತು ಗೊತ್ತಾಯ್ತು ನಿಮ್ಗೆ, ನನ್ನದೊಂದು ಪುಟಾಣಿ ಬಿಸ್ನೆಸ್ ಐತಿ. ನನ್ನ ಒಂದು ಜೀವನೋಪಾಯಕ್ಕೆ ಒಂದು ಪುಟಾಣಿ ಬಿಸ್ನೆಸ್ಸನ್ನು ನಾನು ಮನೆಯಿಂದನೇ ಮಾಡ್ತೀನಿ. ಅದಕ್ಕೋಸ್ಕರ ಯಾರಿಗಾದರೂ ಆರ್ಡರ್ ಪ್ಲೇಸ್ ಮಾಡೋದಿದ್ರೆ ಖಂಡಿತವಾಗ್ಲೂ ನನಗೆ ಆರ್ಡರ್ ಪ್ಲೇಸ್ ಮಾಡ್ಬೋದು. ನಾನು ಫ್ರೆಶ್ ಆಗಿ, ಕ್ವಿಕ್ ಆಗಿ, ಶುಚಿಯಾಗಿ, ರುಚಿಯಾಗಿ ಮಾಡಿ ಕಳಿಸ್ಕೊಡ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ಮತ್ತು ಇದ್ರ ಮುಖಾಂತರ ಏನಾಗ್ತಿತ್ತಂದ್ರೆ, ಮತ್ತು ಈ ರೀತಿಯಾಗಿ ನೀವು ನನಗೆ ಸಪೋರ್ಟ್ ಮಾಡೋದ್ರಿಂದ ನನ್ನ ಒಂದು ಬಿಸ್ನೆಸ್ಸಿಗಾಗಿರ್ಬೋದು ಮತ್ತು ನನ್ನ ಒಂದು ಇಂಡಿಪೆಂಡೆಂಟ್ ಲೈಫಿಗೆ ತುಂಬಾ ಹೆಲ್ಪ್ ಮಾಡ್ದಂಗೆ ಆಗ್ತೈತಿ. ಅದಕ್ಕೋಸ್ಕರ ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತಾ ಇರ್ತೀನಿ. ನಿಮಗೇನಾದರೂ ಬೇಕಾದಲ್ಲಿ ಖಂಡಿತವಾಗ್ಲೂ ನನಗೆ ವಾಟ್ಸಪ್ ಆದರೂ ಮಾಡಿರಿ, ಇಲ್ಲಾಂದರೆ ಕಾಲ್ ಮುಖಾಂತರ ಆದರೂ ಆರ್ಡ್ರ್ ಮಾಡಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಏನಿಲ್ಲ, ಸಾಯಂಕಾಲದ ರುಟೀನ್ ನೋಡೋಣಂತ, ಇಲ್ಲಿಂದ ಏನೇನೆಲ್ಲ ಆಗ್ತೈತಿ ಅಂತ ಹೇಳಿಬಿಟ್ಟು. ಮತ್ತು ಬ್ಲಾಗ್ಸ್ ಅಂತೂ ಡೈಲಿ ತಪ್ಪದೆ ನೋಡ್ತಾ ಇರಿ. ಆದಷ್ಟು ನಾನು ಡೈಲಿ ಹಾಕ್ತಾನೆ ಇದ್ದೀನಿ ಬ್ಲಾಗ್ಸ್ನ. ಮತ್ತು
ಟ್ರಾವೆಲ್ ಬ್ಲಾಗ್ಸ್ನು ಬರ್ತಾವೆ ನಡಕ ಸ್ವಲ್ಪ ಟ್ರಾವೆಲಿಂಗು ಮಾಡ್ಬೇಕು ಅಂತ ಹೇಳಿ ನನಗೂ ಕೂಡ ಇಂಟ್ರೆಸ್ಟ್. ನನಗೆ ಯಾವಾಗಿದ್ರು ಟ್ರಾವೆಲಿಂಗ್ ಇಂಟ್ರೆಸ್ಟ್ನ ಐತಿ. ಸೊ ಇನ್ನು ನಂತರ ಟ್ರಾವೆಲಿಂಗ್ನು ಮಾಡೋಣ ಅಂತ ಹೇಳಿ ಆರಾಮಾಗಿ ನಮ್ಗೇನು ಇಷ್ಟ ಹಾಬಿ ಅದನ್ನು ಮಾಡೋಣ ಅಂತ ಹೇಳಿ. ನನಗೆ ಕುಕ್ಕಿಂಗ್ ಎಷ್ಟು ಇಷ್ಟ ಅಲ್ಲ, ಟ್ರಾವೆಲಿಂಗು ಅಷ್ಟೇ ಇಷ್ಟ. ಸೊ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಮ್ಯಾನೇಜ್ ಮಾಡೋಣ, ಮತ್ತು ಬ್ಲಾಗ್ ಒಳಗೆ ಶೇರ್ ಮಾಡೋಣ. ನನ್ನ ಸ್ನೇಹಿತರಿಗೂ ನೋಡ್ಲಿಕ್ಕೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತೈತಿ, ಯುನೀಕ್ ಆಗಿರ್ತೈತಿ. ಅದೇ ಡೈಲಿ ರುಟೀನ್ ಬೋರ್ ಆಗಂಗಿಲ್ಲ. ಎಲ್ಲ ಥರ ಸಿಗ್ತೈತೆ ಅಂತ ಹೇಳಿ. ಟ್ರಾವೆಲಿಂಗ್ ಆಗಿರ್ಬೋದು, ಶಾಪಿಂಗ್ ಆಗಿರ್ಬೋದು, ನನ್ನ ಫ್ಯಾಮಿಲಿ ಬ್ಲಾಗ್ಸ್ ಆಗಿರ್ಬೋದು, ನನ್ನ ಡೈಲಿ ರುಟೀನ್ ಆಗಿರ್ಬೋದು, ಹಾಗೆ ನನ್ನ ಪುಟಾಣಿಯ ಬಿಸ್ನೆಸ್ ರುಟೀನ್ಸ್ ಆಗಿರ್ಬೋದು, ಎಲ್ಲನೂ ನಿಮಗೆ ನೋಡಕ್ಕೆ ಸಿಗ್ತಾವೆ. ಮತ್ತು ಇನ್ನೇನು ಮಕ್ಕಳದ್ದು ಸ್ಕೂಲು ಕಾಲೇಜು ಸ್ಟಾರ್ಟ್ ಆಯಿತು, ಅವ್ರ ಜೊತೆನೂ ಕೆಲವೊಂದಿಷ್ಟು ನೋಡಕ್ಕೆ ಸಿಗ್ತಾವೆ ಬ್ಲಾಗ್ಸ್ ನಿಮ್ಗೆ. ಅವರ ಒಂದು ಈ ಜರ್ನಿ ಹೆಂಗೆಲ್ಲ ಇರ್ತೈತೆ ಅಂತ ಹೇಳಿ ಈ ಒಂದು ಹೊಸ ವರ್ಷ ಮತ್ತು ಅವ್ರಿಗೀಗ. ಸೊ ಹೀಗಾಗಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಾವೆ ಬ್ಲಾಗ್ಸ್. ಇಷ್ಟೆಲ್ಲ ಯಾಕೆ ಹೇಳತ್ತೇನೆ ಅಂದ್ರೆ ತುಂಬಾ ವ್ಯೂಸ್ ಕಡಿಮೆ ಆಗ್ಯಾವ, ಅದಕ್ಕೋಸ್ಕರ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಆದಷ್ಟು ಎಲ್ಲರೊಂದಿಗೆ ಶೇರ್ ಮಾಡ್ರಿ. ನೀವು ತಪ್ಪದ ಡೈಲಿ ನನ್ನ ಲಾಗ್ ನೋಡ್ರಿ. ಇದ್ರ ಮುಖಾಂತರ ನನ್ನ ಲಾಗ್ ಚಾನಲ್ನು ಕೂಡ ಮುಂದುವರಿಲಿ, ಬೆಳೀಲಿ ಅಂತ ಹೇಳಿ. ಬ್ಲಾಗ್ಸ್ ಇಂದಾನೆ ನನ್ಗೆ ಆರ್ಡರ್ಸ್ ಬರ್ತಿರ್ತಾವ, ಇದರಿಂದ ನನ್ನ ಜೀವನ ನಡೀತಿರ್ತೈತಿ. ಅದಕ್ಕೋಸ್ಕರ ಇದರಿಂದ ಅದರಿಂದ ಇದು ಅನ್ನೋಂಗೈತಿ. ಎರಡನ್ನೂ ಕೈ ಬಿಡ್ಬೇಡ್ರಿ, ಎರಡನ್ನೂ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೇನೆ ಸ್ನೇಹಿತರೆ. ಮತ್ತು ನೀವೆಲ್ಲ ಹೆಂಗದಿರಿ ಖಂಡಿತವಾಗ್ಲೂ ನನ್ನ ಜೊತೆ ಶೇರ್ ಮಾಡ್ಕೊಳ್ರಿ. ನಾನಂತೂ ಆರಾಮಾಗಿದ್ದೀನಿ, ಡೈಲಿ ಬ್ಲಾಗ್ಸ್ ಬರ್ತಾವು, ತಪ್ಪದೆ ನೋಡ್ರಿ. ಸರಿ ಸ್ನೇಹಿತರೆ, ಮತ್ತೆ ಸಿಗ್ತೀನಂತ. ನಾವು ಮಂಗಳವಾರಕ್ಕೊಂದ್ಸರಿ ರೊಟ್ಟಿ ಮಾಡಂಗಿಲ್ಲ ರೀ, ಜೋಳದ ರೊಟ್ಟಿ ಮಾಡಂಗಿಲ್ಲ, ಚಪಾತಿನ ಮಾಡೋದು. ಮೊದಲಿಂದನೂ ಅದನ್ನು ಪಾಲಿಸ್ಕೊತನ ಬಂದೀವಿ. ನಾವು ಮಂಗಳವಾರಕ್ಕೊಮ್ಮೆ ರೊಟ್ಟಿ ಮಾಡಂಗಿಲ್ಲ. ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್ ಆಕೈತೆ ಅಂತ ಹೇಳಿ ಪಾಲಕ್ ಪನ್ನೀರ್ ಮಾಡಕತ್ತೀನಿ. ಪಾಲಕ್ ಸೊಪ್ಪಿತ್ರಿ, ಅದನ್ನು ಸ್ವಚ್ಛಗೆ ತೊಳೆದು ಬ್ಲಾಂಚ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಒಂದಿಷ್ಟು ಐಸ್ ಕ್ಯೂಬ್ಸ್, ಒಂದಿಷ್ಟು ಹಸಿಮೆಣಸು, ಹಾಗೆಯೇ ಒಂದು 4 ಗೋಡಂಬಿ ಹಾಕಿ ಅದನ್ನು ನಾನೇನು ಮಾಡಿದೆ, ಗ್ರೈಂಡ್ ಮಾಡ್ಕೊಂಡೆ ರೀ, ಪ್ಯೂರಿ ಮಾಡಿಕೊಂಡೆ. ಆನಂತರ ಒಂದು ಕಡಾಯಿಗೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ, ಒಂದು ಚಕ್ರ ಹೂವು, 2 ಏಲಕ್ಕಿ, 2 ಇಂಚಷ್ಟು ಚಕ್ಕೆ, ಒಂದು ಬೇ ಲೀಫ್ ಅಥವಾ ಪಲಾವ್ ಎಲೆ ಹಾಕಿ ಅದನ್ನು ಸ್ವಲ್ಪ ಬಾಡಿಸಿ ಆದ ನಂತರ ನಾವೇನು ಪ್ಯೂರಿ ಮಾಡ್ಕೊಂಡಿದ್ವಿ ಆ ಪಾಲಕನ್ನು ಹಾಕಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಅದನ್ನು ನಾನು ಕುದಿಲಿಕ್ಕೆ ಬಿಟ್ಟಿದ್ದೆ. ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲನೂ ಇಲ್ಲೇ ಸೇರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ಸ್ನೇಹಿತರೆ. ಮತ್ತು ಇದು ಹೆಂಗೆ ಬಾಯ್ಲ್ ಆಕೈತಲ್ಲ, ಸ್ವಲ್ಪ ತಿಕ್ನೆಸ್ ಬರ್ತೈತಿ, ಕ್ರೀಮಿ ಸ್ಟ್ರಕ್ಚರ್ ಬರ್ತೈತೆ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ನಾನು ಗೋಡಂಬಿ ಹಾಕೀನಿ, ಅದಕ್ಕೋಸ್ಕರ. ಮತ್ತು ನಿಮಗೆ ಇಷ್ಟ ಇದ್ದರೆ ಒಗ್ಗರಣೆ ಕೊಡುವಾಗನ ಒಂದು ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಚಿಬಿಟ್ಟು ಸೇರಿಸಿ ಫ್ರೈ ಕೂಡ ಮಾಡಿಕೊಂಡು ನಂತರ ಪಾಲಕ್ ಪ್ಯೂರಿನೂ ಸೇರಿಸ್ಬೋದು. ಹಂಗೂ ಮಾಡಿರ್ತೀನಿ ನಾನು ಕೆಲವೊಂದು ಸರಿ, ಬಟ್ ಇವತ್ತೇನು ಮಾಡಲಿಲ್ಲ, ಯಾಕಂದ್ರೆ ಪಾಲಕನ ಭಾಳ ಇತ್ತು. ಹೀಗಾಗಿ ನಾನು ಅದನ್ನು ಪ್ಯೂರಿ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಇದನ್ನು ಚೆನ್ನಾಗಿ ಕುದಿಯೋಕೆ ಬಿಡ್ಬೇಕ್ರಿ. ಹೀಗಾಗಿ ನಾನು ಮೇಲೆ ಮುಚ್ಚಿ ಇದನ್ನು ಒಂದ್ಸರಿ ಚೆನ್ನಾಗಿ ಬಾಯ್ಲ್ ಮಾಡಿಸ್ತೀನಿ. ಅಂದ್ರೆ ಪಾಲಕ್ ಇನ್ನೂ ನೀಟಾಗಿ ಬೆಂದತೈತೆ ಅಂತ ಹೇಳ್ಬೋದು. ಮತ್ತು ಪಾಲಕ್ ಎಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದು, ಅದರೊಳಗೆ ಎಷ್ಟೊಂದು ಐರನ್ ಕಂಟೆಂಟ್ ಇರ್ತೈತಿ, ಎಲ್ಲರಿಗೂ ಗೊತ್ತೈತಿ. ಈಗಿನ ಇದ್ರೊಳಗಂತೂ ತುಂಬಾ ಗೊತ್ತೈತಿ ಎಲ್ಲರಿಗೂ ಪಾಲಕ್ ಎಷ್ಟು ಒಳ್ಳೇದಂತ ಹೇಳಿ. ಆಮೇಲೆ ಏನೈತಿ, ಪನ್ನೀರಂತೂ ಫುಲ್ ಪ್ರೋಟೀನ್ ಇರ್ತೈತೆ ಅದರೊಳಗೆ. ಅದಕ್ಕೋಸ್ಕರ ಒಂದು ಹೆಲ್ದಿ ಆದ ರೆಸಿಪಿ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ ನೋಡಿರಿ. ಈಗ ಕುದ್ದಾದ ನಂತರ ಸ್ವಲ್ಪ ಗಟ್ಟಿನೂ ಆಯ್ತು ಅಂತ ಹೇಳ್ಬೋದು. ಈಗೇನೈತಿ, ನಾವು ಒಂದು 200 ಗ್ರಾಮಷ್ಟು ಪನ್ನೀರನ್ನು ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ನೋಡಿರಿ, ಫ್ರೆಶ್ ಆದ ಪನ್ನೀರ್ ಐತಿ. ಮತ್ತು ಇದನ್ನೇನು ನಾನು ಫ್ರೈ ಮಾಡೋಕ್ಕೆ ಹೋಗಲಿಲ್ಲ, ನಾನು ಹಂಗನ ಹಾಕೇನಿ. ಹಿಂಗೆ ಹಾಕಿ ಒಂದಿಷ್ಟು ಸೆಕೆಂಡ್ ಇದನ್ನು ಪಾಲಕ್ ಜೊತೆಗೆ ಬೇಯಿಸ್ಕೊಳ್ತೇವಲ್ರಿ, ಮಸ್ತ್ ಅಂದ್ರೆ ಮಸ್ತ್ ಸಾಫ್ಟಾಗಿ ಬರ್ತಾವ್ರಿ ಪನ್ನೀರ್ ಕ್ಯೂಬ್ಸ್. ಅದಕ್ಕೋಸ್ಕರ ನಾನು ಹಿಂಗೇನ ಹಾಕಕತ್ತೀನಿ ನೋಡಿರಿ. ಹಿಂಗೆ ಹಾಕಿ ಸಾವಕಾಶವಾಗಿ ಒಂಚೂರು ಮಿಕ್ಸ್ ಮಾಡಿ ನಾವು ಮೇಲೆ ಮುಚ್ಚಿ ಒಂದು 30-40 ಸೆಕೆಂಡ್ಸ್ ಇದನ್ನು, ಅಥವಾ 1 ನಿಮಿಷ ಅಂದ್ಕೊಳ್ರಿ, ಇದನ್ನು ಒಂದು ಮಧ್ಯಮ ಉರಿ ಒಳಗೆ ಬೇಯಿಸ್ಕೊಳ್ಬೇಕ್ರಿ. ಹಂಗಂದ್ರೆ ನಮ್ಮದು ಪಾಲಕ್ ಪನ್ನೀರ್ ರೆಡಿ ಆದಂಗೆ ಅಂತಲೇ ಹೇಳ್ಬೋದು. ಸೊ ಇದನ್ನು ಮುಚ್ಚಿ ಬೇಯಕ್ಕೆ ಬಿಟ್ಬಿಡೋಣ. ಸೊ ಇದಾತಂದ್ರೆ ಇದೊಂದು ಕುದೀತಂದ್ರೆ ಇದಂತೂ ರೆಡಿ ಆಗ್ತೈತಿ. ಒಂದು ಸಿಂಗಲ್ ಒಗ್ಗರಣೆದು ಪಾಲಕ್ ಪನ್ನೀರ್ ರೆಡಿ ಆಗ್ತೈತಿ. ಹಿಂಗನೂ ಟೇಸ್ಟಿಯಾಗಿರ್ತೈತಿ. ನಾವು ಇನ್ನೂ ಟೇಸ್ಟಿ ಮಾಡ್ಬೇಕು ಇದನ್ನು ಅಂತಂದ್ರೆ ನಾವು ಇನ್ನೊಂದು ಒಗ್ಗರಣೆನ ಇದಕ್ಕೆ ನಾನು ತೊಗೊಳ್ತೀನಿ. ಏನಪ್ಪ ಅಂದ್ರೆ, ಒಂದು ಒಗ್ಗರಣೆ ಪ್ಯಾನ್ ಇಟ್ಕೊಂಡು ಅದ್ರೊಳಗೆ 1 ಸ್ಪೂನು ತುಪ್ಪ ಹಾಕ್ಕೋತೀನಿ ರೀ. ನೀವು ಬೇಕಾದ್ರೆ ಬೆಣ್ಣೆ ಎಣ್ಣೆನೂ ಹಾಕ್ಕೋಬೋದು. ನಾನು ಇಲ್ಲೇ ತುಪ್ಪದ ಒಗ್ಗರಣೆ ಚೆನ್ನಾಗಿರ್ತೈತಿ, ಟೇಸ್ಟ್ ಇರ್ತೈತೆ ಅಂತ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಕರಗಿದ ನಂತರ 1 ಗೆಡ್ಡೆ ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ಬಿಡಿಸಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ರೀ. ಸಣ್ಣಗೆ ಹೆಚ್ಚಬೇಕ್ರಿ. ಹೆಚ್ಚಿ ತುಪ್ಪದೊಳಗೆ ಅದನ್ನು ಕೆಂಪಾಗುವವರೆಗೆ ಹುರಿಬೇಕು. ಇದೇನೈತಲ್ಲ ರೀ, ಘಮನೂ ಹಂಗೆ ಇರ್ತೈತಿ, ರುಚಿನೂ ಹಂಗೆ ಇರ್ತೈತಿ ಬೆಳ್ಳುಳ್ಳಿನ ಈ ರೀತಿ ಹುರಿಯೋದ್ರಿಂದ. ಆ ನಂತರ ಗ್ಯಾಸ್ನ ಆಫ್ ಮಾಡಿ ಒಂದು ಅರ್ಧ ಸ್ಪೂನ್ ಅಥವಾ 1/4 ಚಮಚ ರೆಡ್ ಚಿಲ್ಲಿ ಪೌಡರ್ನ ಹಾಕಿ ಸಡನ್ನಾಗಿ ಅಂದ್ರೆ ಫಾಸ್ಟಾಗಿ ಮಿಕ್ಸ್ ಮಾಡಿ ನಾವೇನು ಪಾಲಕ್ ಪನ್ನೀರ್ ರೆಡಿ ಮಾಡಿಟ್ಟೇವಿ ಆ ಕಡಾಯಿಗೆ ಇದನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ರೆ
ಸೂಪರ್ ಟೇಸ್ಟಿ ಸೂಪರ್ ಫ್ಲೇವರ್ಫುಲ್ ಆದ ಲಸುನಿ ಪಾಲಕ್ ಪನ್ನೀರ್ ಅಂತಲೇ ಹೇಳ್ಬೋದು. ಅಂದ್ರೆ ಬೆಳ್ಳುಳ್ಳಿ ಫ್ಲೇವರದ್ದು ಪಾಲಕ್ ಪನ್ನೀರ್ ಅಂತಲೇ ಹೇಳ್ಬೋದು. ಸಕ್ಕ ಟೇಸ್ಟಿ ಆಗ್ತೈತಿ. ಖಂಡಿತವಾಗ್ಲೂ ನೀವು ಒಂದ್ಸರಿ ಇದನ್ನು ಟ್ರೈ ಮಾಡ್ರಿ ಅಂತ ಹೇಳ್ತೇನೆ ನೋಡ್ರಿ ಸ್ನೇಹಿತರೆ. ಸೊ ನೋಡ್ತಾ ಇದ್ರಲ್ಲ ಎಷ್ಟು ಟೆಂಪ್ಟಿಂಗ್ ಆಗಿ ಕಾಣಕತ್ತೈತೆ ಅಂತ ಹೇಳಿ. ಸೊ ಈಗ ನಮ್ಮ ಪಾಲಕ್ ಪನ್ನೀರ್ ರೆಡಿ ನೋಡ್ರಿ. ಇನ್ನೇನು ಊಟದ ಹೊತ್ತಿಗೆ ಬಿಸಿ ಬಿಸಿ ಚಪಾತಿ ಮಾಡ್ಕೊಂಡ್ರೆ ಆಯ್ತಂತ ಹೇಳಿ. ಈಗ ಕೊಟ್ಟವನ್ನ ಸಿಲಿಂಡರ್ ಖಾಲಿ ಆಗಿತ್ತಾನ? ಖಾಲಿ ಆಗಿಲ್ಲ ಅಕ್ಕತೆ ಅಂತ ನನಗೆ ಡೌಟು. ನೋಡ್ರಿ ಅವ್ವ ಬಂದಾಳ. ಅವ್ವ ಅಂತ ಫುಲ್ ಬಿಸಿ ಅದಾಳ ಅಂತ ಹೇಳಿದ್ದೆ ನಿಮಗೆ. ಬಿಜಿ ಬರ್ರಿಪ್ಪ. ನಮ್ಮ ಮಕ್ಕನ ಎಲ್ಲಿ ಹೋಗೋಂಗಿಲ್ಲ ಬರುವಂಗಿಲ್ಲ. ಮೊದ್ಲ ಸಿಟಕಕ್ಕಿ ಈಗ ಒಟ್ಟ ಒಳಗ ಹೊರಗ ಅಡ್ಡಾಡಕತ್ತಾಳ. ಅದಕ್ಕೆ ಬಂದೇನ್ರಿ. ನಮ್ಮ ದೊಡ್ಡಮ್ಮರದ ಮತ್ತು ಆಪ್ರೇಷನ್ ಆಗೈತೆ ಅಂತ ಹೇಳಿದ್ನಲ್ರಿ. ಅವ್ರದ್ದು ಲೈಫ್ ಹಂಗೆ ನನ್ನಂಗನ ಪಾಪ. ಏನಾರ ಅನ್ನೋತ್ಲೆ ಅಂದ್ರೆ ಇವ್ರ ಮನೆಗೆ ಮಾತಾಡಿದ್ರು ನಮ್ಗೆ ಅಂದಾರ ಅಂತ ಅನ್ನಿಸ್ತೈತೆ. ಅದು ಆ ಮೆಂಟಾಲಿಟಿ ಹಂಗೆ ಬಂದ್ಬಿಡ್ತೈತಿ. ನಾವು ಇದ್ದಿದ್ದಕ್ಕೆ ಮಾತಾಡ್ತಾರ ಅಂತಾರ ಅಂತ ಹೇಳಿ. ಸೊ ಅದ್ರಾಗ ಇಬ್ಬರು ಸಸ್ಯಾರು ಇರಲಿಲ್ಲ. ದೊಡ್ಡ ಸಸ್ಯ ಅಂಕರ್ ಇನ್ನೂ ಬಂದೇನೇ ಇಲ್ಲ. ಸಣ್ಣ ಸೊಸಿನೂ ಹೋಗಿದ್ಲು. ಸೊ ಎಲ್ಲ ಅವಾಗನ ಬಿದ್ದಿತ್ತು. ಹೀಗಾಗಿ ಈ ಕಡೆ ಬಂದೇನೇ ಇಲ್ಲ. ಇವತ್ತೇನೋ ವಾಕಿಂಗ್ ಬಂದಾಳ ಸಂಜೆ ಮುಂದೆ. ಮತ್ತು ಇಡ್ಲಿ ಮಾಡಿದ್ದೆ ಅಂತ ಹೇಳಿದೆ. ಒಂದೆರಡು ಇಡ್ಲಿ ಉಳಿದಿದ್ದು ನಾ ಬಿಸಿ ಮಾಡ್ಕೊಂಡಿದ್ದೆ ತಿನ್ನಾಕ. ಅಷ್ಟೋಗ ಬಂದ್ಲೆ. ಮತ್ತು ಆಕೆ ನಾನು ಇಡ್ಲಿ ತಿಂದ್ವಿ. ಚಹಾ ಮಾಡಿದೆ. ಚಹಾ ಕುಡಿಯತ್ತಾಳ. ಅವೇನು ಮಾಡತ್ತಿದ್ದ ಉಡಾಳ? ಸೈಕಲ್ ತಗೊಂಡ್ ಆಡಕತ್ತಾನ. ಇಲ್ಲಿ ಮಠ ತಗೊಂಬಂದ ಜಡೆಮ್ನ. ಯಾರ ಅವ್ನ ಕಡೆ? ಅಲ್ಲ ಅಲ್ಲಿ ಇಟ್ಟಾನ ಸೈಕಲ್. ಒಳಗ್ ಹೋಗ್ಪಾ ಅವನ್ ಅಂತೇಳಿ ಕೊಡು ಅಂತ ಹೇಳೇನಿ. ಅವ್ರು ಹೋಗಿ ಬಂದಾನ? ನಿನ್ ಬಂದಾಳ. ಜಡಮ್ನವ್ರ ಮನಿ ಮಠ ದೀಪಕ್ಕರ್ ಮನಿ ಮಠ ಬಂದೇನಿ. ಅಮ್ಮ ಅಂತ ಹಂಗ ದುಗುಸ್ಕೊಂಡ್ ಬರಾತಾನ ಅದೊಂದ್ ಸೈಕಲ್. ಮತ್ತ ಅವ್ವ ಬಂದ್ಲು ತಗೊಂಡ್ ಹೋದ್ಲು. ಹತ್ತಕರ ಬರಂಗಿಲ್ಲ ಅವು. ನಟ್ಟು ಬೋಟು ಸಡ್ಲಾಗ್ಯಾವ ಅವು. ಲಿಕ್ಕಿ ಲಿಕ್ಕಿ ಅಂತತಿ. ದುಗ್ಗು ಮಾಡಿದ್ರೆ ಏನಾಕೈತಿ ಮತ್ತೆ ಅವನ ಕೈಯಾಗೆ. ಇಲ್ಲಿ ಜುಟ್ಲವ್ವ ಬಂದಾಳ ನೋಡ್ರಿ ನಮ್ಮ ಮನೆಗೆ. ಜುಟ್ಲವ್ವ ಬಂದಾಳ್ರಿ. ಇವತ್ತು ಫಸ್ಟ್ ಡೇ ಸ್ಕೂಲಿಗೆ ಹೋಗಿ ಬಂದಾಳ. ನಿನ್ನೆ ಹೋಗಿಲ್ಲ. ನಿನ್ನೆ ಚಾಕ್ಲೇಟ್ ಕೊಟ್ಟಾರಂತ. ಈಕಿಗೆ ಕೊಟ್ಟಿಲ್ಲ. ಈಕಿಗೆ ನೀನು ಹೋಗಿಲ್ಲಲ್ರಿ. ಈಕಿಗೆ ಕೊಟ್ಟಿಲ್ಲ. ಈಕಿಗೆ ಅದನ್ನು ಹೇಳತ್ತಾಳ ಬಂದು. ಇವು KG ಹೋಗಿ ಬಂದ್ಲಿ. ಇವತ್ತು ಫಸ್ಟ್ ಡೇ. ಇವತ್ತು ಮಂಗಳವಾರ ಅಲ್ರಿ. ನೀನು ಹೋಗಲಿಲ್ಲ. ಕಾವೇರಿನೂ ಬಂದ್ಲ. ಚಹಾ ಕುಡಿಯತ್ತಾಳ ದೀಪ ಹಚ್ಚಿ. ನಾವು ಚಹಾ ಕುಡ್ದೀವಲ್ಲ ಕುಂತೀವಿ ನಾವು. ಆಕಿ ಜೊತೆನ ಬಂದಾಳ. ಈಕಿ ಅವ್ರ ಅಮ್ಮನ ಜೊತೆ ಬಂದಿದ್ದಿಲ್ಲ. ಈಕಿ ಕ್ಯಾಂಪಿ ಬಿದ್ದಿಗಿದೆಯವ ಓಡಾಡ್ರಾಗ 3 ಸಂಜೆಲೆ. ಆ ಬಾಗಿಲು ಓಪನ್ ಐತೆನ? ಬಾಗುಂಡು ಇಲ್ಲ ಕ್ಯಾಂಪವ ಕ್ಯಾಂಪ. ಅತ್ತೆ ನನ್ನ ಕಡೆ ಒಳಸದನ ದಿಟ್ಟು ಚಂದಾಗ್ಯಾವ. ಚಂದಾಗ್ಯಾವ 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 ಚಂದಾಗ್ಯಾವ. ಹಿಂಗ ಹೊಡಿತೀನಿ ಫೋಟೋ. ಹಿಂಗ ಹೊಡಿತೀನಿ ಫೋಟೋ ಹೊಡ್ತೀನಿ. ಹಂಗಾಕಿ ನೋಡ್ಲಿ ಏನ. ಹತ್ತುವರೆ ಆಗೈತ್ರಿ ಟೈಮ್. ಈಗ ಬಂದಾರ ಇವ್ರು ಕಾಕ. ಅವು ಹಗ್ಗ ಹರಿದಿದ್ದು ಹೇಳಿದ್ದೆ ನಿಮಗೆ. ಒಂದು ವೈರ್ ತೊಂಬಪ್ಪ ಅಂದಿದ್ದೆ. ತೊಗೊಂಡು ಬಂದಾರ. ಬೆಳಗ್ಗೆ ಕಟ್ಟಿ ಅಂತಂದ್ರೆ ಈ ಕತ್ತಲ್ದಾಗ ಗುದ್ದಾಡತ್ತಾರ ನೋಡ್ರಿ. ಒಂದ ಲೈನ್ ಬಂತಿಲ್ಲ ಅದ. ಮತ್ತೆ ಇನ್ನೂ ಊಟ ಇಲ್ರಿ ಅವ್ರದ್ದು. ನಮ್ದು ಊಟ ಆತ. ಈಗ ಬಂದು ಹೊರಗಿಂದ ಹೊರಗೆ ಅದನ್ನು ಕಟ್ಕೊಂತ ನಿಂತಾರೆ. ಈಗ ನಾಳೆ ಮುಂಜಾನೆ ಬೆಳಕನಾಗ ಮಾಡಿ ಅಂತೆ ಅಂದ್ರೆ ಅವಾಗಿನ ಕೆಲಸ ಅವಾಗ ಮಾಡಿಬಿಡ್ಬೇಕಂತ. ಆದ್ರೆ ಇದನ್ನ ಹೇಳಿ 1 ತಿಂಗಳಾತ್ ನಾ ಹಗ್ಗ ಹೇಳಿ. ತರಾಕ 1 ತಿಂಗಳು ಆದ್ರೆ ಕಟ್ಟಕ್ಕೆ ಅವತ್ತಿಂದ ಅವತ್ತು ಆಗ್ಬೇಕದಲ್ಲ. ನಮ್ದು ಊಟ ಆತ. ಕಾವೇರಿ ಬಾಂಡೆ ತೊಳೆಯತ್ತಾಳ. ನಾನೀಗ ಊಟ ಮಾಡಿ ಇಲ್ಲೇ ಸ್ವಲ್ಪ ಹಂಗೆ ವಾಕ್ ಮಾಡಿದೆ ಕುಂತೇನ್ರಿ ಗಾಳಿಗೆ. ಅಷ್ಟೊಂದೇನು ಗಾಳಿ ಇಲ್ಲ. ಇಲ್ಲೇ ಗಾಳಿ ಕೂತೀನಿ. ಇವ್ರು ಲೇಟ್ ಬಂದ್ರಿ ಇವತ್ತು. ಲಾಸ್ಟ್ ಬಸ್ಸಿಗೆ ಬಂದ್ರು. ಬಸ್ ಯಾಕೆ ತಪ್ಪಿಸ್ಕೊಂಡಿಪ್ಪ ನೀನು? 9:30 ಗಟ್ಟಿ ಕಟ್ಟಿದೆ. ಆ ಕಡೆ ಕಟ್ಟಿದಿ ಗಟ್ಟಿಗ. ಬಿಸಿಲಿಗೆ ತಡಿವಲ್ಲು ಅವ. ಬಿಸಿಲಿಗೆ
ಸಿಕ್ಕಾಪಟ್ಟಿ ಬಿಸಿಲಲ್ಲ, ಮಳೆಗಾಲಕ್ಕೆ ಹಗ್ಗಿರ್ತೈತಿ, ಅರ್ಬಿನೇ ಇರಂಗಿಲ್ಲಲ್ಲ ಅದ್ರ ಮೇಲೆ. ಹೌದಲ್ಲ? ನಡಿ ಮತ್ತೊಂದ್ಸರಿ ಕೈಕಾಲು ಮುಖ ತಕ್ಕೋ, ಊಟ ಮಾಡಿ ನಡಿ. ಈ ಲೈಟಿನ ಕಂಬ ಇಲ್ಲಿ ಇರೋದಕ್ಕೆ ನಾವು ಲೈಟ್ ಹಾಕ್ದಂಗೆ ಆಗೈತಿ ಹಾಲ್ನಾಗ. ಲೈಟ್ ಹಾಕಿದ್ರೆ ಕದ ಹಾಕ್ಬೇಕ್ರಿ, ಕದ ತೆಗಿಯೋಂಗಿಲ್ಲ. ಏನಾಗ್ಬಿಡ್ತೈತೆ ಅಂದ್ರೆ ಎಲ್ಲ ಹುಳ ಸಣ್ಣನು ಒಂಥರ ರೆಕ್ಕಿ ಹುಳ ಒಳಗೆ ಹೋಗ್ಬಿಡ್ತಾವ. ಅವು ಏನಾಗ್ತಾವ ಅಂದ್ರೆ ಮಲ್ಗಾಕ ಬಿಡೋದಿಲ್ಲ, ಕೈ ಕಾಲು ಎಲ್ಲ ಹರಿದಾಡಂಗೆ ಆಗ್ಬಿಡ್ತಾವೆ, ಬಂದು ಇರಿಟೇಟ್ ಆಗ್ತೈತಿ. ಸೊ ಹೀಗಾಗಿ ಲೈಟ್ ತೆಗ್ದೇ ಇರೋದು, ಏನು ಮಾಡೋಕ್ಕೆ ಬರೋಂಗಿಲ್ಲ ಸ್ನೇಹಿತರೆ. ಬಟ್ ಬೆಳಕಿರ್ತೈತಿ. ಕಂಬ ಇರೋದೊಂದು ಏನಂದ್ರೆ ಬಾಗಿಲು ಮುಂದೆ ಸಿಕ್ಕಾಪಟ್ಟಿ ಬೆಳಕಿರ್ತೈತಿ. ನಮ್ದು ಏನೈತಲ್ಲ ಇಲ್ಲಿ ಲೈಟ್ ಆನ ಮಾಡೋಂಗಿಲ್ಲ ನಾವು, ಯಾಕಂದ್ರೆ ಇದೇ ಬೆಳಕು ಸಖತ್ತಾಗಿ ಬರ್ತೈತೆ ನಮಗೆ. ಹೀಗಾಗಿ ಬಟ್ ಆ ಹುಳದ್ದು ಒಂದೇ ನೋಡ್ರಿ, ಇವತ್ತು ಇನ್ನೂ ಅಷ್ಟೊಂದು ಇಲ್ಲರಿ ಹುಳ, ಇವತ್ತು ಇಲ್ಲೇ ಇಲ್ಲ ಅಂತ ಹೇಳ್ಬೋದು. ಅಲ್ಲೊಂದು ಇಲ್ಲೊಂದು ಅಷ್ಟು ಅದಾವ. ಎಲ್ಲ ಈ ಕಡೆಯವ್ರೆಲ್ಲ ಏನೈತಲ್ರಿ ಕೆಳಗಡೆ ವ್ಯಾಪಾರಸ್ಥರು ಅದಾರ, ಹೇಳ್ತೇನಲ್ಲ, ಆಲ್ರೆಡಿ ಮಲ್ಕೊಂಡಾರ್ರಿ ಎಲ್ಲರೂ. ಅವ್ರು ಒಂದಿಷ್ಟು ಸೌಂಡ್ ಇಲ್ಲ, ಮತ್ತು ಒಂದು ಮನ್ಯಾಗೂ ಲೈಟ್ ಇಲ್ಲ, ಒಬ್ಬರು ಎಚ್ಚರಿಲ್ಲ ರೀ. ಅವ್ರು 10:30 ಆಯ್ತು ಈಗ ಟೈಮು. ಅವರು ಬೇಗ ಮಲ್ಕೋತಾರ್ರಿ ಮತ್ತು ಬೇಗ ಹೇಳ್ತಾರೆ. 5-5:30 ಅಂದ್ರೆ ಎದ್ದೇಳ್ತಾರೆ ಅವ್ರು. ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು 7:30-8 ಅಂದ್ರೆ ವ್ಯಾಪಾರಕ್ಕೆ ಹೋಗ್ತಾರೆ ರೀ ಅವ್ರು. ಹೀಗಾಗಿ ಲಘು ಮಲ್ಕೊಳ್ತಾರೆ. ನಾವು ಲೇಟ ಮಲ್ಕೊಳ್ಳೋದು, ಲೇಟ್ ಹೇಳೋದು, ಹೀಗಾಗಿ. ಮತ್ತು ನಮ್ಮ ಕಡೆ ಅಂತೂ ಮಳೆನೇ ಇಲ್ಲ. ಹುಬ್ಳಿಗೆ ಆಗೈತಿ, ನಮಗಾಗಿಲ್ಲ. ಸೊ ಈಗ ಊಟ ಮಾಡತ್ರ ಕಾಕಾರ ನಮ್ಗೆ ಹಾಸಿಗೆ ಹಸಕತ್ಲಿಕ್ಕೆ ಕಾಣ್ತೈತೆ. ಕಾವೇರಿ ಒಳಗೆ ಕೊಡ್ತಾನಂತ ನಾವು ಕೂಡ್ಲಿತ್ತು, ಹಾಸಿಗೆ ಹಾಸ್ಬಿಡು ಮಕ್ಕಳು. ಸರಿ ಸ್ನೇಹಿತರೆ, ಈ ಬ್ಲಾಗ್ ಇಷ್ಟ ಆದ್ರೆ ತಪ್ಪದ ಲೈಕ್ ಕೂಡ ಕೊಡ್ರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಹಗ್ಗ ಕಟ್ಟಿದ, ಅಯ್ಯ ಬೆಳಕನೆ ಕಟ್ಟಿ ಅದ್ರ ಕೇಳುವಲ್ಲ, ಕಟ್ಟ್ಯಾನ ಒಂದು ಲೈನ್ ಕಟ್ಟ್ಯಾನ. ಊಟ ಆಯ್ತು ನಮ್ದು, ಅವ್ರಿಗೆ ಕೊಟ್ಟಾಳೆ ಈಗ ಊಟಕ್ಕೆ. ನಾನು ಇಲ್ಲೇ ಕೂತ್ಕೊಂಡೇನಿ ಗಾಳಿಗೆ. ಹೇಳ್ದೆ ನಿಮ್ಗೆ, ನಾವು 10 ಗಂಟೆಗೆಲ್ಲ ಊಟ ಮಾಡಿದ್ವಿ. ಕಾಕ ಕಾಲ್ ಮಾಡಿದ್ರು ನಮಗೆ, ಇಲ್ಲ ನಾನು ಲೇಟ್ ಆಗ್ತೈತಿ, ಲಾಸ್ಟ್ ಬಸ್ಸಿಗೆ ಬರ್ತೀನಿ, ನೀವು ಊಟ ಮಾಡ್ಕೊಂಬಿಡ್ರಿ ಅಂತ ಹೇಳಿ. ಸೊ ಹಿಂಗಾಗಿ ನಾವು ಇಬ್ಬರು ಊಟ ಮಾಡ್ಕೊಂಡ್ವಿ. ಆಲ್ಮೋಸ್ಟ್ ಮಾಡಿರ್ತೀವಿ ರೀ ನಾವು, ಯಾಕಂದ್ರೆ ಅವ್ರದ್ದು ಲೇಟ್ ಆಕೈತಲ್ಲ, ಹೀಗಾಗಿ ಮಾಡೇ ಬಿಟ್ಟಿರ್ತೀವಿ. ಇವತ್ತು ಹಂಗೆ ಆಯ್ತು, ಊಟ ಮಾಡ್ಕೊಂಡ್ವಿ ನಾವು. ಈಗ ಅವ್ರು ಊಟ ಮಾಡತ್ತಾರ. ಮತ್ತು ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಮತ್ತೊಂದು ಬ್ಲಾಗ್ ಒಂದಿಗೆ ಭೇಟಿ ಆಗೋಣ ಅಂತ. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ತಪ್ಪದ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.